ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಬಳ್ಳಾರಿ ಅಂತ, ಡೈರೆಕ್ಟ್ರು. ಸೊ ರತ್ನ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಅದು ಅಪ್ಪು ಸರ್ ಅಭಿಮಾನಕ್ಕೋಸ್ಕರ, ಅವ್ರಿಗೆ ಒಂದು ಟ್ರಿಬ್ಯೂಟ್ಗೋಸ್ಕರ ಈ ಸಿನಿಮಾ ಮಾಡಿದ್ದೀವಿ. ಅಪ್ಪು ಸರ್ ಅಭಿಮಾನಿಗಳಿಗೋಸ್ಕರ ಈ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಅಪ್ಪು ಸರ್ನ ಯಾರ್ಯಾರು ಇಷ್ಟಪಡ್ತಿದ್ರಿ, ಆಮೇಲೆ ಅವರಂದರೆ ಎಷ್ಟಿಷ್ಟ ನಿಮಗೆ, ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದೀವಿ. ಆಮೇಲೆ ಅಭಿಮಾನಿಗಳು ನೋಡದೇ ಇರೋರು ಎಷ್ಟು ಜನ ಇದ್ದೀರಾ, ಮತ್ತು ನೋಡಬೇಕನ್ನೋ ಹಂಬಲ ಇರೋರು ಎಷ್ಟು ಜನ ಇದ್ರಿ. ಸೊ ಅಪ್ಪು ಸರು ಅದಾದಮೇಲೆ ಮತ್ತೆ ನೀವು ಅದನ್ನು ಅಪ್ಪು ಸರ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಏನಿದ್ದೀರಾ, ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ನಿಮ್ಮ ಊರುಗಳಲ್ಲಿ ಚಿತ್ರ ಇದೆ, ಮತ್ತು ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಇದೆ, ಆಮೇಲೆ ಎಲ್ಲ ಊರುಗಳಲ್ಲೂ ಸಿನಿಮಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ. ತುಂಬ ಎಮೋಷ್ನಲ್ ಆಗಿದೆ. ಆಮೇಲೆ ನಿಮ್ಮಲ್ಲಿರೋ ಒಂದು ವ್ಯಕ್ತಿತ್ವ, ನಿಮ್ಮಲ್ಲಿರೋ ಒಂದು ಅಭಿಮಾನ ಎಲ್ಲನೂ ಚಿತ್ರದಲ್ಲಿ ತೋರಿಸಿದ್ದೀವಿ. ನಿಮ್ಮ ಎಮೋಷ್ನಲ್ನ ಆಚೆ ಹಾಕಿದ್ದೀವಿ. ಸೊ ಚಿತ್ರ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಾಗುತ್ತೆ ಅಪ್ಪು ಸರು ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಆಮೇಲೆ ಅವರು ಒಂದು ಏನು ಸಾಧನೆಗಳಿದೆ ಅದನ್ನು ಈ ಜನಕ್ಕೆ ಒಂದು ಕಾರ್ಯ ಮಾಡಿರೋದು ಅದನ್ನು ಕೂಡ ಇಲ್ಲಿ ನಾವು ತೋರಿಸಿದ್ದೀವಿ. ಸೊ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಮಿಸ್ ಮಾಡ್ಕೋಬೇಡಿ ಈ ಚಿತ್ರನ. ಸೊ ಈ ವಾರ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಹಾಯ್, ನಮಸ್ತೆ. ನಾನು ನಿಮ್ಮ ಅಮಿತ್ ಮಾತಾಡ್ತಾಯಿದ್ದೀನಿ. ರತ್ನ ಅಂತ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಆಡಿಯನ್ಸಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ವಿಷಯ ಏನಪ್ಪ ಅಂತಂದರೆ, ಅಪ್ಪು ಸರ್ ಬಗ್ಗೆನೇ ಮಾಡಿದಂಥ ಚಿತ್ರ ಅದು. ಪ್ರತಿ ಸೀನಲ್ಲೂ ನಿಮಗೆ ಅಪ್ಪು ಸರ್ ಕಾಣಿಸ್ತಾರೆ ಆ್ಯಂಡ್ ನೀವು ಕಂಡ್ಕೋತೀರ. ಅಂದರೆ ಒಬ್ಬ ಅಪ್ಪು ಅಭಿಮಾನಿಯಾಗಿ ನೀವು ಕಂಡ್ಕೊಳ್ಳೋಂಥ ಒಂದು ಚಿತ್ರ ಅದು. ಸೊ ಅದು ರಿಲೀಸ್ ಆಗಿ ಜನ ಅದನ್ನು ಚೆನ್ನಾಗಿ ಮೆಚ್ಕೊಂಡು ಥಿಯೇಟ್ರ್ಗಳಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಖಂಡಿತವಾಗ್ಲೂ ಅಪ್ಪು ಫ್ಯಾನ್ಸ್ ಅಂತ ಇದ್ದವರು ಈ ಸಿನಿಮಾ ನೋಡಿ, ರತ್ನ ಸಿನಿಮಾ ನೋಡಿ ತುಂಬ ಒಂದು ಹೆಲ್ಪ್ ಆಗುತ್ತೆ. ಬಿಕಾಸ್ ಜನಗಳು ಥಿಯೇಟ್ರಿಗೆ ಬರ್ತಿಲ್ಲ, ಎಲ್ಲ ಮೊಬೈಲಲ್ಲಿ ಸಿಗ್ತಾಯಿದೆ, ಎಲ್ಲೋ ಒಂದು ಕಡೆ OTTಯಲ್ಲಿ ನೋಡ್ತಾ ಇದ್ದಾರೆ. ಈ ಥರ ಒಂದು ಪರಿಸ್ಥಿತಿ ಆಗಿದೆ. ಸೊ ಇಲ್ಲಿ ಅಭಿಮಾನಿಗಳಿಂದ ಆದವರು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತು ಕನ್ನಡ ಚಿತ್ರರಂಗನ ಸಪೋರ್ಟ್ ಮಾಡೋರು ಯಾರಿಲ್ಲ ಅಂತಾಗುತ್ತೆ, ಕೇಳೋರೇ ಇಲ್ಲ ಅಂತಾಗುತ್ತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮೊಬೈಲಲ್ಲೆಲ್ಲೋ ಸಿಕ್ತು, ಟೆಲಿಗ್ರಾಮಲ್ಲಿ ಸಿಕ್ತು ಅಂತ ನೋಡೋಕ್ಕೆ ಹೋಗಬೇಡಿ. ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ರತ್ನ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ರಾಜವಂಶದ ಅಭಿಮಾನಿಗಳಿಗೆ. ಇವತ್ತು ನಮ್ಮ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ರಾಜವಂಶದ ಅಭಿಮಾನಿಗಳು ಸೇರಿದ್ದೀವಿ. ಇಂಥ ಪುಣ್ಯಕ್ಷೇತ್ರದಲ್ಲಿ ಅಪ್ಪು ಬಾಸ್ ಅವರ ದೊಡ್ಡ ಅಭಿಮಾನಿಗಳಾದಂಥ ನಿಮ್ಮ ಹೆಸರು ಬಸವರಾಜ್ ಬಳ್ಳಾರಿ ಅವರು ರತ್ನ ಅಂತ ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ರಾಜವಂಶದ ಅಭಿಮಾನಿಗಳು ಮತ್ತು ಎಲ್ಲ ಕರ್ನಾಟಕ ಜನತೆ ಇಂಥ ಒಳ್ಳೆ ಚಿತ್ರವನ್ನು ನೋಡಬೇಕು, ಹಾರೈಸಬೇಕು ಅಂತ ಕೇಳ್ಕೊತೀನಿ. ಸಿನಿಮಾ ನೋಡಿದ್ರೆ ಆಚೆ ಮುಂದವರೆಲ್ಲ ಕಣ್ಣಲ್ಲಿ ನೀರಿಲ್ಲದೆ ಬರೋಲ್ಲ. ತುಂಬ ಎಮೋಷ್ನಲ್ ಇದೆ. ಅಪ್ಪು ಬಾಸ್ ಒಂದೇ ಹೇಳ್ದಂತಹ ಒಂದೇ ಒಂದು ವರ್ಣ ಇಟ್ಕೊಂಡು ಇವರು ರತ್ನ ಇದ್ರನ್ನ ಟೈಟಲ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದನ್ನು ಅಪ್ಪು ಬಾಸ್ಗೆ ಅರ್ಪಣೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಈ ರೀತಿ ಹೊಸ ಪ್ರತಿಭೆಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ನಿರ್ಮಾಪಕರಿಗೆ ನಾವು ಸಿನಿಮಾ ನೋಡಿ ಗೆಲ್ಲಿಸಿದ್ರೆ ಇನ್ನು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ದಯವಿಟ್ಟು ರಾಜವಂಶದ ಅಭಿಮಾನಿಗಳು, ಅಪ್ಪು ಬಾಸ್ ಅಭಿಮಾನಿಗಳು, ಕರ್ನಾಟಕ ಜನತೆ ಸಿನಿಮಾ ನೋಡಿ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ರತ್ನ ಅಪ್ಪು ಬಾಸ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ.